ನನ್ನಿಂದ ಒಂದು 10 ಜನ ಬೆಳಿತಾರೆ ಅನ್ನೋದಾದ್ರೆ ನೀವು ಒಬ್ರೊಬ್ರು 10 ಜನ ಬೆಳೆಸಿ. ಆ 10 ಜನ 100, 1000, ಲಕ್ಷ, ಕೋಟಿಗಳಾಗಿ ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ಮ ಸ್ನೇಹಿತರಾಗಿರ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಹಾಯನ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ಸೊ ನಿಮ್ಗೆ ಆಲ್ರೆಡಿ ತಮ್ಮಲ್ಲಿ ಗೊತ್ತಾಗಿದೆ ಯಾವ ವಿಚಾರ ಅಂತ. ಆ್ಯಂಡ್ ವಿಚಾರ ಶುರು ಮಾಡೋಕ್ಕೆ ಮುಂಚೆ ಬಾಸ್ ಮೇಲೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಅಪ್ಪು ರಿಲೀಸ್ ಅನೌನ್ಸ್ ಮಾಡಿದ್ರು ಗುರುನಲ್ಲಿ. ಏನು ಗೂಸ್ ಬಂಪ್ಸ್ ಅಂತೀರಾ? ಅವ್ವ ಸ್ಟಾರ್ಟಿಂಗ್ ಗೂಸ್ ಬಂಪ್ಸ್ ಇದೆ. ಹಿಂಗೆ ಸೆಲೆಬ್ರೇಟ್ ಮಾಡ್ಬೇಕು, ಹಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಕೊನೆ ಮೂಮೆಂಟ್ ಆ ದೇವರ ಹಾಡಿದ್ದು ಅಂತ ಬಂದಾಗ ಕೊನೆ ಹಾಫ್ ಆನ್ ಅವರ್ ನೆನೆಸ್ಕೊಂಡ್ರೆ ಸೀರಿಯಸ್ಲಿ ಯಾವತ್ತೂ ನಾನು ಹತ್ತಿಲ್ಲ. ಬಾಸ್ನ ಕಳ್ಕೊಂಡು ಮೇ ಬಿ ಅವತ್ತು ಹತ್ಬಿಡ್ತೀನಿ ಅಂತ ಕೂಡ ಒಂದೊಂದ್ಸಲ ಅನಿಸುತ್ತೆ ಅಂದ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಬಾಸ್ ಅಭಿಮಾನಿಗಳು ಮೈಸೂರಲ್ಲಿ ಯಾರ್ಯಾರು ಇದ್ದೀರಾ, ಮೀನ್ಸ್ ಅವತ್ತು ರಿಲೀಸ್ ದಿನ ಬ್ಯಾನರ್ ಹಾಕ್ಸೋದಾ, ಅವ್ರದ್ದು 50ನೇ ವರ್ಷ ಹುಟ್ಟುಹಬ್ಬ ಅಲ್ವಾ, ಬ್ಯಾನರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಜೊತೆಗೆ ಬರ್ತೀರಾ ಅನ್ನಂಗಿದ್ರೆ ಬರೀದೇನೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ DM ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೇಕು ಮೈಸೂರು ಹುಡುಗ ಅಂತ. DM ಮಾಡಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ, ಎಲ್ಲ ಒಟ್ಟಿಗೆ ಸೇರೋಣ. ಮಾರ್ಚ್ 14ನೇ ತಾರೀಕು ರಿಲೀಸ್ ಆಗ್ತಿರೋದು. ಆ್ಯಂಡ್ ಅಪ್ಪು ಮೂವಿಲಿ ನಿಮ್ಮ ಒಂದು ಫೇವ್ರೆಟ್ ಸೀನ್ ಯಾವುದು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೇಳಿದ್ರೆ ನನಗೆ ಯಾವುದೂ ಇಲ್ಲಪ್ಪ, ಫುಲ್ ಮೂವಿನೇ ಅವ್ರಿಗೆ ಎಲ್ಲ ಮೂವಿಗಳು ಇಷ್ಟ. ಆ್ಯಂಡ್ ಸಾಂಗು ಕೂಡ ಯಾವ್ದು ನಿಮಗೆ ಫೇವ್ರೇಟ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗೂ ಅಷ್ಟೇ ಪರ್ಟಿಕ್ಯುಲರ್ ಸಾಂಗ್ ಅಂತೇನಿಲ್ಲ, ಎಲ್ಲನೂ ಇಷ್ಟ. ಬಟ್ ತುಂಬ ಸೀನ್ ಫೇವ್ರೇಟು ಅಂದರೆ ಎಂಟ್ರಿ ಸೀನು ಎಲ್ಲರಿಗೂ ಅದೇ ಅಲ್ವಾ. ಫ್ಲಿಪ್ ಹೊಡ್ಕೊಂಡು ಇವರನ್ನು ಗೆದ್ದ ಮಾತಕ್ಕೆ ನೀನು ಅಜೇನಲ್ಲ ಅಂದ್ಕೊಂಡು ಬರ್ತಾರೆ. ಆ್ಯಸ್ ವಿ ಎಕ್ಸ್ಪೆಕ್ಟೆಡ್, ಹೋದ ವರ್ಷ ಅಶ್ವಿನಿ ಅತ್ತಿಗೆ ಹೇಳಿದರು ಹಿಂಗೆ ಅಪ್ಪು ರಿಲೀಸೇ ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಸೊ ಫೈನಲಿ ಅವರು KRG ಸ್ಟುಡಿಯೋಸ್ ಇಬ್ಬರು ಕೊಲಾಬ್ರೇಷನಲ್ಲಿ PRK ಸ್ಟುಡಿಯೋಸ್ ಆ್ಯಂಡ್ KRG ಸ್ಟುಡಿಯೋಸ್ ಫೈನಲಿ ಅನೌನ್ಸ್ ಮಾಡಿದ್ರು. ಎಸ್. ಆ್ಯಂಡ್ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾವ್ ಅ ನೈಸ್ ಡೇ. ಆ್ಯಂಡ್ ನೆಕ್ಸ್ಟು ವರ್ಷಕ್ಕೆ ಯಾವ ಒಂದು ಮೂವಿ ರಿಲೀಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗೆ ಕೇಳಿದ್ರೆ ಅರಸು ರಿಲೀಸ್ ಆದರೆ ಮುಂದಿನ ವರ್ಷಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ಸ್ ಟು ಬಿಗಿನಿಂಗ್, ಮುಂಚೆನೇ ಡಿಸೈಡ್ ಮಾಡೋದಕ್ಕೆ ಲೆಟ್ ಇಟ್ ಬಿ ಅನಿಸಿದ್ದು ಹೇಳ್ಬೇಕಲ್ವಾ. ಮುಂದಿನ ವರ್ಷ ಅಪ್ಪು ಅರಸು ರಿಲೀಸ್. ಬಟ್ ಅನ್ಸೋದೇನೆಂದರೆ ಈ ಮೂವಿಗಳಿಗೇನು ಸೆಲೆಬ್ರೇಟ್ ಮಾಡಿದ್ವಿ, ಜಾಕಿಗೆ ಹಬ್ಬ ಮಾಡಿದ್ವಿ, ಅಪ್ಪುಗೆ ಅದಕ್ಕಿಂತ ದೊಡ್ಡ ಹಬ್ಬ ಮಾಡ್ತೀವಿ. ಆ್ಯಂಡ್ ಮೇ ಬಿ ಅಷ್ಟು ಇವೆರಡಕ್ಕೆ ಮಾಡಿದಷ್ಟು ಹಬ್ಬ ಅವೆರಡು ಮೂವೀಸ್ಗಳಿಗೆ ಪರ್ಸ್ನಲಿ ವಾಟ್ ಐ ಫೀಲ್ ಮೀನ್ಸ್ ನಾವು ಅಷ್ಟು ಮಾಡಲ್ವೇನೋ, ಅಷ್ಟು ಸೆಲೆಬ್ರೇಟ್ ಮಾಡಲ್ವೇನೋ ಅಂತ ಅನ್ಸುತ್ತೆ. ತಪ್ಪು ತಿಳ್ಕೊಬೇಡಿ. ಮೀನ್ಸ್ ವಾಟ್ ಐ ಫೆಲ್ಟ್ ಐ ಆಮ್ ಸೇಯಿಂಗ್. ಬಾಸ್ ಅಭಿಮಾನಿಯಾಗಿ ಏನಪ್ಪ ಹಿಂಗೆ ಹೇಳ್ತೀನಿ ಅನ್ಕೊಬೇಡಿ. ಮೀನ್ಸ್ ನಾನು ವಾಟ್ ಐ ಫೀಲ್ ಐ ವಿಲ್ ಸೇ ಡೈರೆಕ್ಟ್ಲಿ. ಸೊ ಇದಾಗಿದೆ ಈ ವಿಡಿಯೋ ಸ್ಪೆಷಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಂದು ಮಾಡಬೇಕು, ಒಂದು ಸ್ವಲ್ಪ ಅದು ಡಿಫ್ರೆಂಟ್ ಕಂಟೆಂಟು. ಅದು ಯಾರ್ಯಾರಿಗೆ ಹೆಂಗೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಬಟ್ ಆ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಟಾರ್ಗೆಟ್ ಪರ್ಸನ್ಸ್ ಅಂತ ಯಾರು ಇರೋಲ್ಲ. ನಮ್ಮ ಊರು, ನಮ್ಮ ನೆಲ, ನಮ್ಮ ಭಾಷೆ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರ್ತಾಯಿರೋದು. ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಅಂತ. ಸೊ ಅಂತ ಹೇಳ್ತಾ ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್.